ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಾವೇರಿ ಗರ್ಜನೆ ನ್ಯೂಸ್. ನಾನು ನಿಮ್ಮ ರಮೇಶ್ ಕಿರ್ಗಂದೂರ್ ಮಾತನಾಡ್ತಾ ಇದ್ದೀನಿ. ಸ್ನೇಹಿತರೆ, ಅದರಲ್ಲೂ ಮುಖ್ಯವಾಗಿ ಕಿರ್ಗಂದೂರು ಗ್ರಾಮಸ್ಥರು ಬಹಳ ಎಚ್ಚರಿಕೆಯಿಂದ ಇದ್ರೆ ಒಳ್ಳೇದು. ಯಾಕೆಂದ್ರೆ ಪೊಲೀಸ್ ಇಲಾಖೆ ತುಂಬಾ ಸತ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಕಳ್ಳರು ಯಾಮರ್ಸ್ತಾ ಇದ್ದಾರೆ. ಈ ವಿಚಾರವಾಗಿ ಮಾನ್ಯ SP ಸಾಹೇಬ್ರವ್ರಿಗೂ ಗಮನಕ್ಕೂ ಕೂಡ ನಾನು ತಂದಿದ್ದೀನಿ. ಜೊತೆಗೆ ನಮ್ಮ ಮಂಡ್ಯ ಗ್ರಾಮಾಂತರ ಪೊಲೀಸರು ಕೂಡ ನಾನು ಗಮನಕ್ಕೆ ತಂದಿದ್ದೀನಿ, ಲಿಖಿತ ಮೂಲಕ ಕೂಡ. ದುರಂತ ಏನಪ್ಪಾ ಅಂದ್ರೆ ಪೊಲೀಸ್ನವ್ರಿಗೆ ಚಳ್ಳೆಯನ್ನು ತಿನ್ನಿಸಿ ಯಾಮರ್ಸುವಂತ ಕೆಲಸ ಕಳ್ಳರು ಮಾಡ್ತಾವ್ರೆ. ಹಾಗಾದ್ರೆ ಏನ್ ನಡೀತೈತೆ ಅಂತಂದ್ರೆ, ಏನ್ ಕಿರ್ಗಂದೂರು ಗ್ರಾಮದಲ್ಲಿ ಈಗಾಗಲೇ ಬೆಲೆ ಬಾಳುವಂತ ಜಮೀನುಗಳಿದಾವೆ. ಪಾಪ ಹೊರಗಡೆಯಿಂದ ಬಂದನು ಕೂಡ ಸೈಟ್ಗಳು ತಕೊಂಡು ಮನೆ ಮಾಡಿಕೊಂಡು ಏನೋ ಒಂದು ಜೀವನ ಬದುಕು ಕಟ್ಕೊಂಡು ಹೋಗ್ತಾರೆ. ಪಾಪ ಇಲ್ಲಿ ಏನ್ ಕಿರ್ಗಂದೂರಲ್ಲಿದ್ದಾರೆ, ಇಲ್ಲಿ ಜನನು ಕೂಡ ಒಂದು ಮನೆ ಕಟ್ಟಬೇಕು, ಏನೋ ಒಂದು ಬದುಕು ಕಟ್ಕೋಬೇಕು ಅನ್ನುವಂತ ಒಂದು ಹಂಬಲ ಹೊತ್ಕೊಂಡು ಇಲ್ಲೂ ಮನೆ ಮಾಡ್ತಾವ್ರೆ. ಮಾಡೋದ್ ತಪ್ಪಲ್ಲ, ಆದ್ರೆ ಪಾಪ ಅವ್ರೇನೋ ಕಷ್ಟಪಟ್ಟು ಮಾಡ್ತಾವ್ರೆ. ಇನ್ನೇನು ಗೃಹ ಪ್ರವೇಶದ ಅಂತ ಇನ್ನೊಂದಷ್ಟು ತಿಂಗಳಿದೆ, ಮನೆಗೆ ವೈರಿಂಗ್ ಮಾಡ್ಸೋಣ ಅಂತೇಳಿ ವೈರಿಂಗ್ ಮಾಡ್ಸಿರ್ತಾರೆ. ಏನು ಯಾವ ಕಳ್ಳರು ಬಂದು ಏನ್ ಮಾಡ್ತಾರೆ ಅನ್ನುವಂತ ಒಂದು ಪಾಪ ಒಂದಿದು ಏನೋ ಗೊತ್ತಿಲ್ಲ. ಕೊನೆಯ ಪಕ್ಷ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ, ಒಂದು ಒಂದು CC ಕ್ಯಾಮ್ರಾ ಹಾಕ್ಸೋಣ ಅನ್ನುವಂತ ಒಂದು ಜವಾಬ್ದಾರಿ ಕೂಡ ಅವ್ರಿಗಿರಲ್ಲ. ಅದೇನೋ ಸೀಗಡಿಯಲ್ಲಿ ಉಳ್ಸಕ್ ಹೋಗಿ ತಿಮ್ಮಿಂಗ್ಲ ಕಳ್ಕೊಂಡು ಅನ್ನೋ ಹತ್ರ ಆಗ್ತೈತೆ. ಸ್ನೇಹಿತರೆ, ಇವ್ರು ಒಂದು ಕ್ಯಾಮ್ರಾನದ ಹಾಕ್ಬಿಟ್ಟಿದ್ರೆ ಇವತ್ತು ಕಳ್ತನ ಮಾಡ್ತಾ ಇರುವಂತ ಕಳ್ಳರು ಆರಾಮಾಗಿ ತಗಲಾಕೊಂತ ಇದ್ರು. ಇಡೀ ನೋಡಿ, ಜ್ಯೋತಿ ಇಂಟರ್ನ್ಯಾಷನಲ್ ಏನು ಹೋಟ್ಲಿದೆ, ಬೆಂಗಳೂರು ಮೈಸೂರು ಹೆದ್ದಾರಿ ರಸ್ತೆ, ಅಲ್ಲಿಂದ ಹತ್ತಿರ ಏನೋ ಕಿರ್ಗಂದೂರು ಏನೋ ಅಂದ್ರೆ ದೇವನಹಳ್ಳಿ ಹೊಂದ್ಕೊಳ್ಳುವಂತ ರಸ್ತೆವರೆಗೂ ಒಂದು ಮಧ್ಯಂತರದವರೆಗೂ ಮನೆಗಳಿದಾವೆ. ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಆ ರಸ್ತೆ ಬದಿರೋ ಒಂದು ಕ್ಯಾಮ್ರಾ ಹಾಕ್ಸಿಲ್ಲ. ಇದೇನಾಗಿದೆ, ಈ ಕಳ್ತನ ಮಾಡೋರ್ಗೆ ಬಹಳ ಅನುಕೂಲ ಆಗ್ಬಿಟ್ಟಿದೆ. ಆ ಗದ್ದೆ ಬಯಲಲ್ಲಿ ಬಿದ್ದು ಬರ್ತಾರೆ. ಅದು ಏನೋ ಒಂದು ಪ್ರತಿಯೊಂದು ಯಾವುದೇ ಮನೆಯಲ್ಲಿ ಅದೆಂತ ಚಳಿಗಾಲ ಆಗ್ಲಿ ಬೇಸಿಗೆ ಕಾಲ ಆಗ್ಲಿ ಬೆಳಗಿನ ಜಾವ ಒಂದು 2 ಗಂಟೆ 3 ಗಂಟೆ ಅಂದ್ರೆ ಒಂದು ನಿದ್ದೆಗೆ ಜಾರಿರುವಂತ ಒಂದು ಸಮಯ. ಆ ಸಮಯವನ್ನು ಎನ್ಕ್ಯಾಸ್ ಮಾಡ್ಕೊಂಡು ಇವರು ಬರ್ತಾರೆ. ಬಂದ್ ಏನ್ ಮಾಡ್ತಾ ಇದಾರೆ, ಆ ವೈರಿಂಗ್ ಮಾಡಿರ್ತಾರಲ್ಲ, ಆ ವೈರಿಂಗ್ ಎಲ್ಲ ಎಳ್ಕೊಂಡು ಹೋಗೋದು, ಮಾರ್ಕೊಳ್ಳೋದು, ಈ ತರ ಮಾಡ್ತಾವ್ರೆ. ಇನ್ನೊಂದು ಏನಪ್ಪಾ ಅಂದ್ರೆ, ಇಲ್ಲಿ ನಮ್ಮ ಏನು ಕಾವೇರಿ ಗರ್ಜನೆ ಪತ್ರಿಕೆ ಕಚೇರಿ ಇದೆ, ಹೊಂದ್ಕೊಂಡಂಗೆ ಇದು ಕಿರ್ಗಂದೂರಿಂದ ಬೆಂಗಳೂರು ಮೈಸೂರು ಹೆದ್ದಾರಿ ರಸ್ತೆಗೆ ಹೊಂದ್ಕೊಂಡಿರುವಂತ ರಸ್ತೆ, ಮುಖ್ಯ ರಸ್ತೆ ಇದು. ಆದ್ರೆ ಇಲ್ಲಿ ಏನಾಗಿದೆಯಪ್ಪ ಅಂತಂತಂದ್ರೆ, ನಾನು ಮಧ್ಯ ಕ್ಯಾಮ್ರಾ ಸ್ವಲ್ಪ ತೊಂದರೆ ಇತ್ತು, ಅದನ್ನ ರಿಪೇರಿ ಕೊಟ್ಟಿದೆ. ಅನಂತರ ಇತ್ತೀಚೆಗೆ ನನಗೆ ಸ್ವಲ್ಪ ಸಣ್ಣ ಅಪಘಾತ ಆಗಿ ಮಂಡಿ ಏಟಾಗಿ ಸರಿಯಾಗಿ ಕಚೇರಿಗೆ ಬರಲಿಲ್ಲ. ಬಟ್ ನಮ್ಮ ಸ್ನೇಹಿತರು ಪತ್ರಕರ್ತರು ಬಂದಾಗ ಇಲ್ಲಿ DDP ಮಾಡ್ತಾನೋ ಏನೋ ವರ್ಕ್ ಮಾಡಿಕೊಂಡು ನಂತರ ಅವರು ಮೈಸೂರು ಬೆಂಗಳೂರು ಹೊರಟೋಗ್ತಾ ಇದ್ರು. ಈ ಕಳೆದ ತಿಂಗಳು 20ನೇ ತಾರೀಕು ಏನಾಗಿದೆ, 4 ಜನ ಹುಡುಗರು, 4 ಜನ ಹೆಣ್ಮಕ್ಳು 12:20 ಬಂದಿದ್ದಾರೆ. ಅಂದ್ರೆ ಬೆಳಗಿನ ಜಾವ 12:20 ಅಪಹರಣ ರಾತ್ರಿ ಬಂದು ತುಂಬಾ ಹೊತ್ತು, ಅದೇನು ಒಂದು 5 ನಿಮಿಷ 10 ನಿಮಿಷ ನಿಂತಿದ್ದು ಹೋಗಿಲ್ಲ. ಅವರು ಗಂಟೆಗಟ್ಲೆ, ಅಂದ್ರೆ ಸತತವಾಗಿ 2 ಗಂಟೆಗಳ ಕಾಲ ನಮ್ಮ ಕಚೇರಿ ಮುಂದೆನೆ, ಅಂದ್ರೆ ಒಂದು 50 ಹೆಜ್ಜೆ 100 ಹೆಜ್ಜೆ ಮುಂದೆ ಲೈಟ್ ಕಂಬದ ಬಳಿ ಹೊಂಗೆ ಮರಗಳಿದ್ದಾವೆ, ಅಲ್ಲಿ ಲಲ್ಲೆ ಹೊಡ್ಕೊಂಡು ಆ ಸರಿರಾತ್ರಿಯಲ್ಲೂ ಕೂಡ ಜೋರಾಗಿ ಕಿರ್ಚಾಡ್ಕೊಂಡು ಇದು ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಸ್ನೇಹಿತರು ಅವತ್ತು ಕಂಪ್ಯೂಟರ್ ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಎಂಥವ್ರಿಗೂ ಅಲ್ಲಿ ಅಂತ ಸಮಯದಲ್ಲಿ ಈಚೆ ಬಗ್ಗೆ ಸ್ವಲ್ಪ ಭಯ ಪಡ್ತಾರೆ.
ಯಾಕೆಂದ್ರೆ ಇವತ್ತಿನ ಯುವ ಪೀಳಿಗೆ ಗೊತ್ತಲ್ಲ, ಏನ್ ಮಾಡಕ್ಕೂ ಹೆಸಲ್ಲ ಅಂತ ಒಂದು ಇದ್ರಲ್ಲಿ. ಆದ್ರೂ ನಮ್ಮ ಸ್ನೇಹಿತರು ಸ್ವಲ್ಪ ಕ್ಯಾಮ್ರಾ ಒರೆಸ್ಕೊಂಡು ಇದ್ ಮಾಡ್ಬೇಕಾಯ್ತು. ಅಸ್ಪಷ್ಟವಾಗಿ ಅದು ವಿಡಿಯೋನ ಮಾಡಿದ್ರು, ಬಟ್ ಅಂತ ಕ್ಲಿಯರಿಟಿ ಸಿಕ್ಕಿಲ್ಲ. ಹಂಗೆ ಆದ್ರೂ ಗಮನಕ್ಕಿರ್ಲಿ ಎಂಬುದು ಪೊಲೀಸ್ನವ್ರಿಗೆ ನಾನು ತಂದಿದ್ದೀನಿ. ಎಸ್ ಪಿ ಸಾಹೇಬ್ರಿಗೂ ಕೂಡ ನಾನು ಕಳಿಸಿದ್ದೆ. ಈ ತರ ಆಗ್ತೈತೆ ಸ್ನೇಹಿತರೆ. ಈಗ ಮೊನ್ನೆನೂ ಕೂಡ ಪಾಪ ಇಲ್ಲೊಬ್ರು ಇನ್ಸ್ಪೆಕ್ಟ್ರು ನಮ್ಮ ಸಿದ್ದೇಶ್ವರ ದೇವಸ್ಥಾನದ ಹತ್ರ ಅಲ್ಲೆಲ್ಲ ಪಾಪ ಅಲ್ಲೊಂದು ಮನೆ ಮಾಡ್ತಾ ಇದ್ದಾರೆ. ಅವ್ರ ಮನೆಯಲ್ಲೂ 1 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ವೈರ್ನ ಹೇಳ್ಕೊಂಡು ಹೋಗಿದ್ದಾರೆ. ಈಗ 1-2 ತಿಂಗಳ ಹಿಂದೆ ನಮ್ಮ ಮನೆ ಪಕ್ಕನೆ 2 ಮನೆಗಳಲ್ಲಿ ಸರಿಸುಮಾರು ಅಂದಾಜು 2.5 ಲಕ್ಷ ಬೆಲೆ ಬಾಳುವಂತ ಹೊಸ ವೈರ್ಗಳು ಮತ್ತೆ ಬಂಡಲ್ಗಳನ್ನ ಕತ್ಕೊಂಡು ಹೋಗಿದ್ರೆ. ಅವತ್ತು ಕೂಡ ಪೊಲೀಸ್ನವ್ರು ಬಂದೆಲ್ಲ ಇದ್ ಮಾಡಿದ್ರು, ಸಿಕ್ತಾಗ. ಇಲ್ಲೇನಾಗಿದೆ, ನಾನು ಸುಮಾರು ಬಾರಿ ಬಂದಾಗ ನಾನು ಅಬ್ಸರ್ವ್ ಮಾಡಿದ್ದೀನಿ, ಮುಂದೆ ಪಾಸ್ ಆಗ್ಬಿಟ್ಟಿರ್ತೀನಿ. ಗಾಂಜಾ ಹೊಡೆಯಕ್ ಶುರು ಹಚ್ಕೊಂಡಿದ್ದಾರೆ. ಕಿರ್ಗಂದೂರು ಈ ಮುಖ್ಯ ರಸ್ತೆಯಲ್ಲಿ ನಿಂತ್ಕೊಂಡು ರಾಜಾರೋಷವಾಗಿ ನಿರ್ಭೀತಿಯಿಂದ ಯಾರಿಗೂ ಕೂಡ ಎದುರದೆ ಗಾಂಜಾ ಹೊಡಿತಾರೆ ಅಂದ್ರೆ ಯಾರ ಮೇಲೆ ನಾವು ಆರೋಪ ಮಾಡಬೇಕು, ಯಾರನ್ನ ದೂರಬೇಕು? ಆ ಮಕ್ಕಳನ್ನ ಎತ್ತಂತ ತಾಯಿ ತಂದೆಯನ್ನ ದೂರ್ಬೇಕಾ, ಈ ವ್ಯವಸ್ಥೆಯನ್ನ ದೂರ್ಬೇಕಾ, ಪೊಲೀಸ್ನವ್ರನ್ನ ದೂರ್ಬೇಕಾ, ಅಥವಾ ಇಂಥ ಜನರ ನಡುವೆ ಇರುವಂತ ನಮ್ಮ ಪರಿಸ್ಥಿತಿಗೆ ನಾವೇ ಅಳಬೇಕಾ? ಈ ತರ ಆಗಿದೆ. ಚಿಕ್ಕ ಹುಡುಗರು ರೀ, ಬಾಳಿ ಬದುಕಬೇಕಾದಂತ ಒಂದು ಸುಂದರವಾದ ಭವಿಷ್ಯವನ್ನ ಕಟ್ಕೋಬೇಕಾದಂತ ಒಂದು ವಯಸ್ಸಿನ ಹುಡುಗರು ಇವತ್ತು ಗಾಂಜಾಗಡಿಕ್ಟ್ ಆಗಿದ್ದಾರೆ. ಸಿಕ್ಕಾಬಿಟ್ಟೆ ರಾಜಾರೋಷವಾಗಿ ಇದ್ ಮಾಡ್ತಾರೆ. ಸರಿ ರಾತ್ರಿ 4 ಜನ ಹೆಣ್ಮಕ್ಳು, 4 ಜನ ಗಂಡ್ಮಕ್ಳು ಬಂದು 4 ಸ್ಕೂಟರ್ಗಳಲ್ಲಿ ದ್ವಿಚಕ್ರ ವಾಹನದಲ್ಲಿ ಬಂದು ಓತ್ಲಾ ಹೊಡ್ಕೊಂಡು, ಲಲ್ಲೆ ಹೊಡ್ಕೊಂಡು, ಬೇಕಾದಂಗೆ ಕೂಗಾಡ್ಕೊಂಡು ಇದ್ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಅವ್ರ ಹಾಸ್ಟೆಲ್ ಹುಡುಗರು ಅಥವಾ ಯಾವ್ದಾರ ಮನೆಯಿಂದ ಅವ್ರ ತಾಯಿ ತಂದೆ ಕಣ್ತಪ್ಸಿ ಅಷ್ಟೊತ್ತು ರಾತ್ರಿ ಬಂದಿದ್ರ? ಇದಕ್ಕೆಲ್ಲ ಪೊಲೀಸ್ ಇಲಾಖೆನೆ ಕಂಡಿಡಿದು ಇದಕ್ಕೆ ಉತ್ತರ ಕೊಡ್ಬೇಕಾಗುತ್ತೆ. ಕೊನೆ ಪಕ್ಷ ಇವತ್ತೇನಾಗಿದೆ ಅಂದ್ರೆ ಪೋಷಕರು ಯಾರು ಎಚ್ಚೆತ್ಕೊಳ್ತಾ ಇಲ್ಲ. ಮಕ್ಕಳು ಆಡಿದ್ದೇ ಆಟ, ಊಡಿದ್ದೇ ಊಟ. ನಾನು ಸುಮಾರು ಕಡೆ ಎಲ್ಲಾರು ಹೋದಾಗ ಅಬ್ಸರ್ವ್ ಮಾಡ್ತೀನಿ, 15 ವರ್ಷದ ಹುಡುಗರು ಇವತ್ತು ಮದ್ಯಪಾನ ಧೂಮಪಾನಕ್ಕೆ ಅಡಿಕ್ಟ್ ಆಗಿದ್ದಾರೆ. ಹೆಂಗೆ ಅಬ್ಬಬ್ಬಾ, ಅವರು ಸೇದೋ ಸ್ಟೈಲ್ ನೋಡ್ಬೇಕು. ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರು ಏನೋ ನೋಡ್ಬಿಟ್ರೆ ಅಬ್ಬಾ, ಇಂಥ ಕಾಲದಲ್ಲಿ ನಾನು ಇದೀನಪ್ಪ ಅನ್ಕೊಂಬಿಟ್ಟ. ಅವರು ಮಾಡಿಲ್ವೇನೋ ಸ್ಟೈಲ್. ಆ ತರ ಸ್ಟೈಲಿಶ್ ಆಗಿ ಕೂತ್ಕೊಂಡು ಅವರು ಸಿಗರೇಟ್ ಹೊಡಿಯೋದೇನು, ಎಣ್ಣೆ ಹೊಡಿಯೋದೇನು ಅಲ್ಲ ರೀ. ಪಾಪ ಅವ್ರ ತಾಯಿ ತಂದೆ ಎಷ್ಟು ಶ್ರಮ ಪಟ್ಟಿರ್ತಾರೆ, ಸಾಲ ಸೂಲ ಮಾಡಿರ್ತಾರೆ. ನಮ್ಮ ಮಕ್ಕಳು ಬುದ್ಧಿವಂತರಾಗಿ ಚೆನ್ನಾಗಿ ಓದ್ತಾರೆ, ಒಳ್ಳೆ ಫಲಿತಾಂಶ ತಗೊಳ್ತಾರೆ. ಮುಂದೆ ಯಾವುದೋ ಒಂದು ಇದನ್ನ ತಗೊಂಡು ಚೆನ್ನಾಗಿ ಓದಿ ಮುಂದೆ ಡಾಕ್ಟ್ರು, ಇಂಜಿನಿಯರ್, ಮತ್ತೊಂದು ಯಾವುದೋ ಒಂದು ಕೆಲಸಕ್ಕೆ ಸೇರ್ಕೊಂಡು ನಮ್ಮ ಬದುಕಿಗೆ ಉಸಿರಾಗ್ತಾನೆ, ವಯಸ್ಸಾದಂತ ಕಾಲ ನಮ್ಮನ್ನ ನೋಡ್ಕೊಳ್ತಾನೆ ಅಂತೆಲ್ಲ ಆಸೆ ಕನ್ಸ್ಕೊಂಡು ಇಟ್ಕೊಂಡಿರ್ತಾರೆ. ಇವರೆಲ್ಲ ಹೀಗಾಗ್ಬಿಟ್ರೆ ಖರ್ಚು ಕಾಸಿಂದಾಗ ಏನ್ ಮಾಡ್ತಾರೆ? ಈ ತರ ಕಳ್ತನಗಳಿಗೆ ಅಡ್ಡದಾರಿಗೆ ಇಳಿತಾರೆ. ಇದಕ್ಕೆ ಯಾರು ಹೊಣೆ? ಇಲ್ಲಿ ಒಂದ್ ಕಡೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಒಂದ್ ಕ್ಯಾಮ್ರಾ ಹಾಕ್ಸ್ಕೊಳಲ್ಲ. ಇಲ್ಲಿ ಲಕ್ಷಾಂತರ ರೂಪಾಯಿನ ಪದಾರ್ಥಗಳನ್ನ ಕತ್ಕೊಂಡು ಹೋಗಿರ್ತಾರೆ. ಒಂದ್ ಕ್ಯಾಮ್ರಾಗೆ ಎಷ್ಟು ಇವತ್ತು 2,500-3,000 ರೂಪಾಯಿ ಕೊಟ್ರೆ ತಂದು ಹಾಕ್ತಾರೆ ಮನೆ ಬಾಗಿಲಿಗೆ. ಬೇಡಪ್ಪ, 10,000ನೇ ಹೋಗ್ಲಿ, ನಾನು 9,500 ಕೊಟ್ಟು ಹಾಕ್ಸಿಲ್ವಾ? ಸೋಲಾರ್ ಕ್ಯಾಮ್ರಾ ಹಾಕ್ಸಿದ್ದೀನಿ. ಯಾಕೆ? ನನ್ನ ಸೇಫ್ಟಿ. ಆಮೇಲೆ ಕೊನೆ ಪಕ್ಷ ಮನೆ ಏನೋ ನೀವು ಗೃಹ ಪ್ರವೇಶ ಹತ್ರ ಏನೋ ಒಂದಷ್ಟು ದಿನ ಇದೆ ಅನ್ನೋ ಹಂಗೆ ನೀವು ಇದ್ ಮಾಡ್ಕೊಂತೀರಾ, ವೈರ್ ಎಳ್ಸ್ಕೊತೀರಾ, ಬಂದು ಮಲ್ಕೊಳ್ಳಿ. ಮನೇಲಿ ಯಾರೋ 1-2-3 ಜನ ಇತ್ತು ಅಂದ್ರೆ ಒಬ್ರು ಬಂದು ಮಲ್ಕೊಳ್ಳಿ, ಒಂದು ಸೇಫ್ಟಿ ಟೂಲ್ಸ್ ಇಟ್ಕೊಂಡು ಮಲ್ಕೊಳ್ಳಿ, ಏನಾಗಲ್ಲ. ಏನನ್ನೂ ಮಾಡಲ್ಲ. ಆಮೇಲೆ ಈಗ ನಾವು ಏಕಾಗಿ ಎಲ್ಲವನ್ನು ಪೊಲೀಸ್ನವರ ಮೇಲೆ ಹೇಳಿದ್ರು ಕೂಡ ಆಗಲ್ಲ. ಯಾಕೆಂದ್ರೆ ಒಂದು ವಿಚಾರ ಸ್ಪಷ್ಟವಾಗಿರ್ಲಿ, ಪೊಲೀಸ್ ಇಲಾಖೆ ಮೇಲೆ ಏನೇ ದೂರು ಇನ್ನೊಂದು ಮತ್ತೊಂದು ಮಗದೊಂದಿರ್ಬೋದು, ಸಹಜ. ಎಲ್ಲಾ ವಿಭಾಗದಲ್ಲೂ ಕೂಡ ಯಾರೋ ಒಂದು 4 ಜನ ಮೇಲೆ ಆರೋಪ ಪ್ರತ್ಯಾರೋಪಗಳು ಇದ್ದೇ ಇರ್ತವೆ, ಒಳ್ಳೆಯವರು ಕೆಟ್ಟವರು ಅಂತ ಇದ್ದೇ ಇರ್ತಾರೆ.
ಆದ್ರೆ ಒಂದಂತೂ ಸ್ಪಷ್ಟ, ನಮ್ಮ ದೇಶದಲ್ಲಿ ದೇಶ ಕಾಯೋ ಸೈನಿಕರು ಪೊಲೀಸ್ನವ್ರು ಇಲ್ಲ ಅಂದ್ರೆ ಇವತ್ತು ಕೋಟಿಗಟ್ಟಲೆ ಸಂಪಾದನೆ ಮಾಡ್ಕೊಂಡು ಆಸ್ತಿ ಪಾಸ್ತಿಗಳು ಇಟ್ಕೊಂಡು ವಜ್ರ ವೈಢೂರ್ಯಗಳು ಇಟ್ಕೊಂಡು ಅವ್ರ ಹೆಂಡತಿ ಮಕ್ಕಳ ಹತ್ರ ನೆಮ್ಮದಿಯಾಗಿ ಬದುಕ್ತಾರೆ. ಇವರೆಲ್ಲ ಇರೋದ್ರಿಂದ. ಇಲ್ಲಾಂದ್ರೆ ಎಲ್ಲಂದ್ರಲ್ಲೇ ಒಡೆದು ಒಬ್ರ ಮೇಲೆ ಒಬ್ರು ಹಲ್ಲೆ ಮಾಡಿ ಕಿತ್ಕೊಂಡು ಹೊಟ್ಟೋಗ್ಬಿಡ್ತಾ ಇದ್ರು. ಈ ತರ ಇದೆ. ದಯವಿಟ್ಟು ಮುಂದೆ ಬೇರೆ ಬೇರೆ ರೀತಿಯ ಅನಾಹುತಗಳಾಗ್ಬೋದು. ಅದನ್ನ ಭವಿಷ್ಯದ ಬಗ್ಗೆ ಯಾರು ಹೇಳಕ್ಕಾಗಲ್ಲ, ನಾನು ಹೇಳಕ್ಕಾಗಲ್ಲ, ನೀವು ಹೇಳಕ್ಕಾಗಲ್ಲ, ಯಾರು ಹೇಳಕ್ಕಾಗಲ್ಲ. ದಯವಿಟ್ಟು ಸ್ನೇಹಿತರೆ, ಬಂಧುಗಳೇ, ತಾಯಿ ತಂದೆಯರೇ, ಅಕ್ಕ ತಂಗಿಯರೇ, ಮತ್ತೊಂದು ಮಗದೊಂದು ಎಡ್ವರ್ಟ್ ಆಗೋಕ್ಕಿಂತ ಮುಂಚೆ ತಾವು ಎಚ್ಚೆತ್ಕೊಳ್ಳಿ. ಏನಾರು ಅನುಮಾನಗಳು ಬಂದಾಗ 112 ಫೋನ್ ಮಾಡಿ, ಇಲ್ಲ ನಮ್ಮ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ದು ಕೂಡ ಪೊಲೀಸ್ ಅಧಿಕಾರಿಗಳ ನಂಬರ್ ಕೂಡ ನಾನು ಹಾಕಿರ್ತೀನಿ. ಅಲ್ಲಿಗೆ ಕರೆ ಮಾಡಿ, ಖಂಡಿತ ಬರ್ತಾರೆ, ಸ್ಪಂದಿಸ್ತಾರೆ. ನೀವು ಬೇಜವಾಬ್ದಾರಿತನದಿಂದ ವರ್ತಿಸಿ ಕೊನೆ ಪಕ್ಷ ಒಂದು ಕ್ಯಾಮ್ರಾ ಹಾಕ್ಸ್ರಪ್ಪ, ಕೈ ಮುಗಿದು ಕೇಳ್ಕೊತೀನಿ, ಒಂದು ಕ್ಯಾಮ್ರಾ ಹಾಕ್ಸಿ. ಇಂಥ ಅನಾಹುತಗಳೆಲ್ಲ ತಪ್ತವೆ. ಮನೆ ನೋಡಿ, ಇಲ್ಲಿ ಪಾಪ ಚಂದ್ರಮ್ಮಡು, ಚಿಕ್ಕದಾಪುರ ಚಂದ್ರಮ್ಮಡು, ಅವರು ಮನೆ ಮಾಡಿಸ್ತಾ ಇದ್ದಾರೆ. ಇನ್ನೇನೋ ಪಾಪ ಇನ್ನೊಂದಷ್ಟು ತಿಂಗಳು ಗೃಹ ಪ್ರವೇಶ ಆಗುತ್ತೆ. ಆ ಮನೆ ಒಳಗಡೆ ಬಂದು ಎಣ್ಣೆ ಹೊಡ್ಕೊಂಡು ಆ ಕುದುರೆ ಅಂದ್ರೆ ಒಂದು ಏಣಿ ತರ ಇರ್ತದೆ ಕಬ್ಬಣದು, ಅದನ್ನು ಹೊತ್ಕೊಂಡು ಕಡ್ದಿದ್ದಾರೆ. ಈಗ ನಾವು ಈ ಮನೆ ನವೆಂಬರ್ 7ರಲ್ಲಿ ನಾವು ನಮ್ಮ ಪತ್ರಿಕಾ ಕಚೇರಿ ಮತ್ತೆ ಹೊಸ ಮನೆಯನ್ನ ನಾವು ನಿರ್ಮಾಣ ಮಾಡಿದ್ದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ವಿಶ್ವಗುರು ಭಾರತ ನಿಲಯ ಅಂತ ಹೇಳಿ. ಇಲ್ಲಿ ನಾನೊಬ್ಬ ಬಿಟ್ರೆ ಇನ್ಯಾರು ಕ್ಯಾಮ್ರಾ ಹಾಕ್ಸಿಲ್ಲ. ಅದು ಏನ್ ಮಾಡುತ್ತೆ, ಅವರು ಯಾ ಕಡೆ ಬರ್ತಾರೆ ಇದ್ ಮಾಡ್ತಾರೆ, ಆ ಕಡೆ ಅಷ್ಟೇ ಅದು ತಿರುಗಿಕೊಳ್ತದೆ. ಕೆಲವೊಮ್ಮೆ ಅವರೆಲ್ಲ ಗದ್ದ ಬೈಲಲ್ಲಿ ಕತ್ಲೆ ಇದ್ದಾಗ ಅದು ಅವ್ರನ್ನ ಸೆರೆ ಹಿಡಿಯಲ್ಲ. ಇಂಥ ಸಮಯದಲ್ಲಿ ನನ್ನೊಂದು ಕ್ಯಾಮ್ರಾನೇ ಆಧರಿಸಿ ನಾವ್ ಯಾರನ್ನೋ ಆರೋಪಿಗಳನ್ನ ಕದ್ದಂತವ್ರ ಕಳ್ಳರನ್ನ ಹಿಡಿತೀವಿ ಅನ್ನೋದು ತಪ್ಪಾಯ್ತು. ಆಗಲ್ಲ. ಹಾಗಾಗಿ ಇಷ್ಟೆಲ್ಲ ಆದ್ರೂ ನಾನು ಆಗಾಗ್ಗೆ ಮಧ್ಯ ಕುಂಟ್ಕೊಂಡೋ ಪಂಟ್ಕೊಂಡೋ ಬಂದು ಇಲ್ಲಿ ಏನೋ ಇದ್ ಮಾಡ್ತೀನಿ. ಯಾಕೆ? ಅದೊಂದು ಜವಾಬ್ದಾರಿ. ನಾಳೆ ಇಷ್ಟೆಲ್ಲ ಮಾಡಿದವರು ನಾಳೆ ಮತ್ತೊಂದು ಮಗನ ಮಾಡಲ್ಲ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ನಾವು ಕೊಡಕ್ಕಾಗಲ್ಲ. ಹಾಗಾಗಿ ದಯಮಾಡಿ ಎಚ್ಚರಿಕೆಯಿಂದ ಇರಿ. ಯಾರಾದ್ರೂ ನಿಮ್ಗೆ ಅನುಮಾನಾಸ್ಪದ ಕಂಡಾಗ ನೋಡಿ, ಬೇರೆಯವ್ರ ಮಕ್ಳು ಬೇರೆ ಅಲ್ಲ, ನಮ್ಮ ಮಕ್ಳು ಬೇರೆ ಅಲ್ಲ. ಕಂಡವ್ರ ಮನೇಲಿ ಯಾರಿಗೂ ಸಾವಾಯ್ತು ಅಂದ್ರೆ ನಮ್ಮ ಮನೆಯವ್ರು ನಾಳೆ ದಿನ ಆಗ್ಬೋದು. ಮತ್ತೊಂದ್ ಮನೇಲಿ ನೋವು, ಕಣ್ಣೀರು, ದುಃಖ ದುಮ್ಮ ಅನ್ನೋದು ನಮ್ಮ ಮನೇಲೂ ಆಗ್ಬೋದು. ಆಯ್ತಾ? ಸಾಧ್ಯವಾದಷ್ಟು ಯಾವತ್ತೋ ಒಂದಿನ ಪ್ರಾಣ ಇರುತ್ತೆ, ಹೋಗುತ್ತೆ. ಅಂತ ಒಂದು ಇದಕ್ಕೆ ಸ್ವಾರ್ಥಿಗಳಾಗಿ ಹೆಚ್ಚಾಗಿ ಬದುಕೋದು ಬೇಡ. ಎಲ್ಲಾರ ಕಂಡಾಗ ತಿದ್ದುವಂತ ಪ್ರಯತ್ನ ಮಾಡೋಣ, ಸಮಾಜಮುಖಿಯಾಗಿ. ನಾವು ಹೀಗೆ ಬಿಟ್ಟಾಗ ಏನಾಗುತ್ತೆ, ಅವ್ರಿಗೆ ಯಾರು ನಮ್ಮನ್ನ ಕಂಡಿಡಿಲಿಲ್ಲ, ನಮ್ಗೆ ಯಾವ ಕಾನೂನಾತ್ಮಕವೂ ಶಿಕ್ಷೆ ಸಿಕ್ಕಿಲ್ಲ, ಯಾವ ಜನನೂ ಕಂಡಿಡಿಲಿಲ್ಲ, ನಾವು ಹಿಂಗೆ ಮಾಡ್ಕೋಗೋಣ ಅನ್ನುವಂತ ಒಂದು ಇದ್ರಲ್ಲೂ ಕೂಡ ಅವರು ತಪ್ಪೆಜ್ಜೆ ಇಡುವಂತ ಸಾಧ್ಯತೆಗಳಿರ್ತದೆ. ಹಾಗಾಗಿ ದಯವಿಟ್ಟು ಎಲ್ಲರಲ್ಲೂ ನಾನು ಕೇಳ್ಕೊತೀನಿ, ಇಂಥ ತಪ್ಪುಗಳನ್ನ ಮಾಡೋದು ಚಿಕ್ಕ ಚಿಕ್ಕ ವಯಸ್ಸಿನ ಹುಡುಗರು, ಇವ್ರಿಗೂ ಕೂಡ ಅಪರಾಧ ಇದು. ಇವತ್ತಿನ ಕಾನೂನಿನಡಿಯಲ್ಲಿ ಸಿಗಾಕೊಂಡು ಹೋಗಿ ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸಿದ್ರೆ ಅದು ನಿಜವಾದ ಶಿಕ್ಷೆ ಅನುಭವಿಸೋರು ನೀವುಗಳಲ್ಲ. ಯಾಕೆಂದ್ರೆ ನೀವು ದುಡಿಯಲ್ಲಿ ಜೈಲ್ ಒಳಗಡೆ 3 ಹೊತ್ತು ಊಟ ಹಾಕ್ತಾರೆ. ಆದ್ರೆ ನಿಜವಾದ ಶಿಕ್ಷೆ ಅನುಭವಿಸೋರು ನಿಮ್ಮ ತಾಯಿ ತಂದೆಯವರು, ಒಡ ಹುಟ್ಟಿದವರು, ಕೈ ಹೆಂಡತಿ ಮಕ್ಕಳು, ಇವರೆಲ್ಲ ಇರ್ತಾರೆ. ಬಾಳಿ ಬದುಕಬೇಕಾದ ಭವಿಷ್ಯನ ತಪ್ಪು ದಾರಿಯಲ್ಲಿ ಹೆಜ್ಜೆ ಇಟ್ಟು ನಿಮ್ಮ ಭವಿಷ್ಯವನ್ನ ಅಂಧಕಾರದತ್ತ ತಕೊಂಡೋಗಿ ಬಿಟ್ಕೊಂಬೇಡಿ. ನಿಮ್ಮ ನಂಬಿರುವಂತ ತಾಯಿ ತಂದೆ, ಅಕ್ಕ ತಂಗಿ, ಗಂಡ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ. ಒಂದು ಕುಟುಂಬ ಇರುತ್ತೆ, ಬಂಧು ಬಳಗ ಇರ್ತದೆ. ದಯವಿಟ್ಟು ಯಾರು ತಪ್ಪು ಮಾಡ್ಬೇಡ್ರಪ್ಪ. ಮತ್ತೆ ಪೊಲೀಸ್ ಇಲಾಖೆ ಕೂಡ ಇದನ್ನ ಗಂಭೀರವಾಗಿ ತಕೊಂಡು ಸಾಧ್ಯವಾದಷ್ಟು ಇಂಥ ಒಂದು ಕಳ್ತನಗಳಾಗದ್ನ ತಪ್ಪಿಸಿ. ಯಾಕಂದ್ರೆ ಇಲ್ಲೆಲ್ಲ ಇರುವಂತವ್ರು ರೈತ ಕುಟುಂಬದವರು, ಸಾಲ ಸೂಲ ಮಾಡಿ ಏನೋ ಒಂದಷ್ಟು ಬಂಡವಾಳ ಮಾಡಿರ್ತಾರೆ. ಪದೇ ಪದೇ ಈ ತರ ಆದಾಗ ಪಾಪ ಏನ್ ಮಾಡ್ತಾರೆ, ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಇತ್ತಾಗೆ ಜನಸಾಮಾನ್ಯರಿಗೂ ಒಂದು ಜವಾಬ್ದಾರಿ ಇರಲಿ. ಪೊಲೀಸ್ ಇಲಾಖೆನೂ ಕೂಡ ಈ ನಿಟ್ಟಿನಲ್ಲಿ ಒಂದು ತ್ವರಿತಗತಿಯಲ್ಲಿ ಯಾರಿಂತ ತಪ್ಪು ಕೆಲಸ ಮಾಡ್ತಾ ಇದ್ದಾರೋ ಅಂಥವ್ರನ್ನ ಹಿಡಿದು ಶಿಕ್ಷಿಸುವಂತ ಕೆಲಸ ಮಾಡಿ, ಮುಂದೆ ಈ ತರ ಆಗದಿರುವಂತ ಒಂದು ಕ್ರಮವನ್ನ ತೆಗೆದುಕೊಳ್ಳಿ. ಜನಸಾಮಾನ್ಯರು ನೆಮ್ಮದಿಯಾಗಿ ಮಲಗುವಂತ ಒಂದು
ಪರಿಸ್ಥಿತಿ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.